ನಮಸ್ತೆ ಒನ್ಸ್ ಅಗೇನ್ ಎಲ್ರಿಗೂ. ಇವತ್ತು ನಾನು ಒಂದು 3 ಕಾಂಪೊನೆಂಟ್ಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಅದರಲ್ಲಿ ಸೆಕೆಂಡ್ ಯೂನಿಟಲ್ಲಿ ಇರುವಂಥ ಕಾಂಪೊನೆಂಟ್ಗಳು ಅಂಡರ್ಸ್ಟ್ಯಾಂಡಿಂಗ್ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ 1, ಚಾಯ್ಸಸ್ ಮೇಡ್ ಟು ಎಕ್ಸ್ಪ್ರೆಸ್ ಎಮೋಷನ್ಸ್ 2, ಮೂಡ್ಸ್ ಯೂಸ್ ಮತ್ತು ಎಕ್ಸಾಮಿನಿಂಗ್ ನೀಡ್ ಫಾರ್ ಚೇಂಜ್. ಇವಿಷ್ಟು ಅಂಶಗಳನ್ನ ನಿಮ್ಮ ಜೊತೆಗೆ ನಾನು ಇವತ್ತು ಚರ್ಚೆ ಮಾಡ್ತೇನೆ ಆಯಿತಾ. ಅಂಡರ್ಸ್ಟ್ಯಾಂಡಿಂಗ್ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ನಮಗೆ ಆಲ್ರೆಡಿ ಈಗ ಗೊತ್ತಿದೆ, ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಚರ್ಚೆ ಮಾಡಿದ್ವಿ. ಸೊ ಸೆಲ್ಫ್ ಅಥವಾ ಏನಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ ಅಂದರೆ ನಾವು ಹೇಗೆ ನಮ್ಮನ್ನು ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ವಿ, ನಮ್ಮಲ್ಲಿರುವಂಥ ಎಮೋಷನ್ಸ್ ರಿಲೇಟೆಡು, ನಮ್ಮಲ್ಲಿರುವಂಥ ಬಿಹೇವಿಯರ್ ಅಥವಾ ಎಕ್ಸ್ಪ್ರೆಷನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ. ಓಕೆ, ಇವತ್ತು ಎಮೋಷನ್ಸ್ ಬಗ್ಗೆ ಲಾಸ್ಟ್ ಅವರಲ್ಲಿ ನಾನು ಮಾತಾಡಿದೆ. ಸೊ ಎಮೋಷನಲ್ ಎಕ್ಸ್ಪ್ರೆಷನ್ಸ್ ಸಂಬಂಧಪಟ್ಟಾಗೆ ಅಂದರೆ ಎಮೋಷನ್ಸನ್ನು ಹೇಗೆ ಹೊರ ಹಾಕಬೇಕು, ಯಾವ ರೀತಿಯಾಗಿ ಹೊರ ಹಾಕಬೇಕು, ಅದು ಪಾಸಿಟಿವ್ ಆಗಿ ಹೇಗೆ ಹೊರ ಹಾಕಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಅಂಶಗಳನ್ನು ನಾವು ಚರ್ಚೆ ಮಾಡ್ತೀವಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಓನ್ ಪ್ಯಾಟರ್ನ್ ಆಫ್ ಸೆಲ್ಫ್ ಅಂತ ಹೇಳಿದ್ರೆ ನಾವು ನಮಗೆ ಹೇಗೆ ಸಂವಹನ ಮಾಡ್ತಾ ಇದೀವಿ ಅಂತ ನೋಡ್ಕೋಬೇಕು. ದಟ್ ಈಸ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್. ಇಂಟ್ರಾ ಅಂತ ಹೇಳ್ತೀವಿ, ನಮ್ಮಷ್ಟಿಗೆ ನಾವು ಸಂವಹನ ಮಾಡ್ಕೊಳ್ಳೋದು. ಸೊ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಈಸ್ ಕಮ್ಯುನಿಕೇಷನ್ ವಿತ್ ಒನ್ ಸೆಲ್ಫ್. ನಮ್ಮಷ್ಟಿಗೆ ನಾವೇ ಮಾತಾಡ್ಕೊಳ್ಳೋದು, ಹೇಳ್ಕೊಳ್ಳೋದು. ಏನೇನು ಹೇಳ್ಕೊಳ್ಳೋದು, ಹೇಗೆ ಹೇಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಹಿಯರ್ ದ ಕಮ್ಯುನಿಕೇಷನ್ ವಿದಿನ್ ಅವರ್ ಮೈಂಡ್ ಮೂವ್ಸ್ ಫ್ರಮ್ unconscious to conscious level. The sensation as well as the thoughts are the part of communications within yourself. ಇಲ್ಲಿ ಏನಂತ ಹೇಳಿದ್ರೆ, ಒಂದು ನಾವು ಸೆಲ್ಫ್ ಅಥವಾ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ನಮ್ಮಷ್ಟಿಗೆ ನಾವೇ ಮಾತಾಡೋದು ಅಥವಾ ಸಂವಹನ ಮಾಡ್ಕೊಳ್ಳೋದು ಅಂದರೆ ಏನರ್ಥ ಅಂದರೆ ಅನ್ಕಾನ್ಸಿಯಸ್ಸಿಂದ ಕಾನ್ಸಿಯಸ್ ಕಡೆಗೆ ಬರೋದು ಅಂತ. ಸೇ ಫಾರ್ ಎಕ್ಸಾಂಪಲ್, ನಾನು ಉದಾಹರಣೆ ಸಹಿತವಾಗಿ ಹೇಳ್ತೀನಿ. ಈಗ ನನಗೆ ತುಂಬ ಸಿಟ್ಟು ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ತುಂಬ ಸಿಟ್ಟು ಅಥವಾ ಕೋಪ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ಆ ಕೋಪನ ಅನ್ಕಾನ್ಸಿಯಸ್ ಅಂತ ಕರಿತೀವಿ. ಸೊ ಅದು ಬಿಹಾಂಡ್ ಮೈ ಏನಂದರೆ ಕಂಟ್ರೋಲ್. ಅನ್ಕಾನ್ಸಿಯಸ್ಸಿಂದ ನಾನು ಕಾನ್ಷಿಯಸ್ ಲೆವೆಲ್ಗೆ ಬರಬೇಕು. ದೆನ್ ನಾನು ಹೇಳಬೇಕು ನನಗೆ ಕೋಪ ಬರಬಾರ್ದು, ಬರೋ ರೀತಿಯಾಗಿ ನೋಡ್ಕೊಳ್ಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನು ನಾವೇನು ಹೇಳ್ತೀವಿ, ಸೆಲ್ಫ್ ಟಾಕ್ ಅಥವಾ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಅಂತಲೂ ಹೇಳ್ತೀವಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಥಾಟ್ಸ್ ಏನಿದೆ ಅಂದರೆ ನಮ್ಮ ಆಲೋಚನೆ ಏನಿದೆ, ಆಲೋಚನೆಗಳು ನಮ್ಮ ಫೀಲಿಂಗ್ ಮತ್ತು ಬಿಹೇವಿಯರ್ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಾಗಿರುತ್ತೆ. ಆಲೋಚನೆ ನೋಡಿ, ಯಾವಾಗಲೂ ಏನಂದರೆ ಫಸ್ಟ್ ಬರೋದು ಆಲೋಚನೆ, ನಂತರ ಫೀಲಿಂಗು, ನಂತರ ಬಿಹೇವಿಯರ್ ಅಂತ ನೋಡ್ತೀವಿ ನಾವು. ಸೊ ಇವನ್ ಎಮೋಷನ್ಸ್ ಆದರೂ ಅಷ್ಟೇ, ಮೊದಲು ಥಾಟ್ ಬರುತ್ತೆ, ನೆಕ್ಸ್ಟು ಫೀಲಿಂಗ್ ಬರುತ್ತೆ, ನೆಕ್ಸ್ಟು ಎಮೋಷನ್ ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನಲ್ಲಿ ನಮಗೆ ಬೇಕಾಗಿರುವಂಥ ಅಥವಾ ನಮಗೆ ಬೇಡವಾದಂಥ ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಥಾಟ್ ಅಂದರೆ ಬ್ರೈನಲ್ಲಿ ಇರುವಂಥ ಥಾಟ್ಸನ್ನು ನಾವೇನೇನು ಮಾಡಬೇಕು, ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಮಾಡ್ಕೋಬೇಕು. ಅದು ಸೆಲ್ಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಥಾಟ್ಸ್ ಆ್ಯಂಡ್ ಐಡಿಯಾಸ್ ದಟ್ ಫ್ಲೋ ವಿದಿನ್ ದ ಮೈಂಡ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಒನ್ ಪರ್ಸನ್ಸ್ ಟೆಂಪರ್ಮೆಂಟ್, ಎಮೋಷನ್ಸ್, ಎಕ್ಸ್ಪೀರಿಯನ್ಸ್, ನಾಲೆಜ್, ಒಪಿನಿಯನ್ಸ್, ವ್ಯೂಸ್, ವ್ಯಾಲ್ಯೂಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್. ಇಲ್ಲಿ ಏನಾಗಿರುತ್ತೆ ಅಂದರೆ, ಯಾಕೆ ಈ ಒಂದು ಸೆಲ್ಫ್ ಕಮ್ಯುನಿಕೇಷನ್ ಅಥವಾ ಏನಂದರೆ ಸೆಲ್ಫ್ ಟಾಕ್ ಅಥವಾ ನಮ್ಮಷ್ಟೇ ನಾವೇ ನಮ್ಮ ಮನಸ್ಸಿನ ಜೊತೆಗೆ, ಮೈಂಡ್ ಜೊತೆಗೆ ಮಾತಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಪರ್ಸನ್ ಟೆಂಪರ್ಮೆಂಟ್ ಅಂತ, ಕೋಪ ಅಥವಾ ಉದ್ವೇಗ ಅಂತ ಕರಿತಾ ಇದ್ವಿ, ಅದು ತುಂಬ ಇಲ್ಲಿ ಏನಂದರೆ ಪ್ರಭಾವಕ್ಕೆ ಒಳಪಡುತ್ತೆ ಅಂತ ಹೇಳ್ತಾರೆ. ಮತ್ತು ಎಮೋಷನ್ಸ್, ನಾವು ಭಾವೋದ್ವೇಗಗಳು ಅಂತ ಹೇಳಿ ಯಾವಾಗಲೂ ಮಾತಾಡಿದಾಗ ಎಮೋಷನ್ಸ್ ಅನ್ನು ಕೂಡ ಏನಾಗುತ್ತೆ, ಇನ್ಫ್ಲುಯೆನ್ಸ್ ಆಗುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ತುಂಬ ಕೋಪ ಬರುವಂಥ ಒಂದು ಸಂದರ್ಭದಲ್ಲಿ ಅಥವಾ ಕೋಪ ಬರ್ಬೋದು ಅಂತ ಅಂದ್ಕೊಂಡಾಗ
ನಾವು 1 ನಿಮಿಷ ನಾವು ಕಣ್ಣು ಮುಚ್ಕೊಂಡು ಬ್ರೀತಿಂಗ್ ಎಕ್ಸಸೈಸ್, ಬ್ರೀತ್ ಇನ್ ಬ್ರೀತ್ ಔಟ್ ಎಕ್ಸಸೈಸ್ ಮಾಡಿದ್ರೆ ಆ ಎಮೋಷನ್ಸ್ ಕಡಿಮೆ ಆಗ್ಬೋದು. ಓಕೆ, ಅದು ಕೂಡ ಮಹತ್ವದಾಗಿರುತ್ತೆ. ಅದಕ್ಕೆ ನಾವು ಸೆಲ್ಫ್ ಟಾಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್, ನಮ್ಮ ಅನುಭವಗಳು ಏನಾಗುತ್ತೆ ಅದಕ್ಕೆ ಇನ್ಫ್ಲುಯೆನ್ಸ್ಗೆ ಒಳಪಡಬಹುದು. ಮತ್ತು ನಮ್ಮ ಜ್ಞಾನ ಕೂಡ ಅಷ್ಟೇ, ಈಗ ಫಾರ್ ಎಕ್ಸಾಂಪಲ್ ಏನಂದರೆ, ನಿಮಗೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಅಥವಾ ಏನಾದರೂ ನಿಮಗೆ ಅರ್ಥ ನೆನಪಿಗೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ನೆನಪಿಗೆ ಬರದೇ ಇದ್ದಾಗ ಏನು ಮಾಡ್ತೀರಾ ನೀವು? 1 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತೀರಾ. ಸೊ ಯೋಚನೆ ಮಾಡೋದು ಅಥವಾ ಹಾಗೆ ಯೋಚನೆ ಮಾಡಲಿಕ್ಕೆ ಪ್ರೆಜರೈಸ್ ಮಾಡೋದು, ಇಟ್ ಈಸ್ ಆಲ್ಸೋ ದ ಪಾರ್ಟ್ ಆಫ್ ಟಾಕಿಂಗ್ ಸೆಲ್ಫ್ ಅಂತ ಹೇಳ್ತಾರೆ, ಇದರಲ್ಲಿ ಸೈಕಾಲಜಿಯಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟು ಒಪಿನಿಯನ್ಸ್, ನಿಮ್ಮ ಒಪಿನಿಯನ್ಗಳು ಏನಿದೆ ಅದು ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಹಾಗಾಗಿ ನಾವು ಸೆಲ್ಫ್ ಟಾಕ್ ಮಾಡ್ಕೋಬೇಕು. ವ್ಯೂಸ್, ನಿಮ್ಮ ದೃಷ್ಟಿಕೋನ ಹೇಗಿದೆ, ನಿಮ್ಮ ಆಲೋಚನೆ, ದೃಷ್ಟಿಕೋನ ಮತ್ತು ಮೌಲ್ಯಗಳು ಹಾಗೂ ಆಟಿಟ್ಯೂಡ್ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಹಾಗಾಗಿ ನಾವು ಸೆಲ್ಫ್ ಟಾಕ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಮುಂದುವರೆದ ಭಾಗವಾಗಿ, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಈಸ್ ಕಮ್ಯುನಿಕೇಷನ್ ಯು ಹ್ಯಾವ್ ವಿತ್ ಯೋರ್ ಸೆಲ್ಫ್. ನಾವಾಗಲೇ ಹೇಳಿದಾಗೆ ನಮ್ಮಷ್ಟಿಗೆ ನಾವೇ ಮಾತಾಡ್ಕೊಳ್ಳೋದು, ನಮ್ಮಷ್ಟಿಗೆ ನಾವೇ ಸಂವಹನ ಮಾಡ್ಕೊಳ್ಳೋದು. ಐದರ್ ಸ್ಪೋಕನ್, ಶಬ್ದದ ಮೂಲಕವಾಗಿ ನೀವು ಹೇಳ್ಬೋದು, ರಿಟನ್ ಆರ್ ಥಾಟ್, ನೀವು ನಿಮ್ಮ ಬಗ್ಗೆ ನೀವು ಬರವಣಿಗೆ ಮೂಲಕವಾಗಿ ಹೇಳ್ಬೋದು. ಬರವಣಿಗೆ ಮೂಲಕವಾಗಿ ಹೇಗೆ ಹೇಳ್ತೀರಾ? ಫಾರ್ ಎಕ್ಸಾಂಪಲ್, ನಾನು ಇವತ್ತು ಈ ರೀತಿಯಾಗಿ ಮಾತನಾಡಬಾರ್ದಿತ್ತು ಅಥವಾ ಈ ರೀತಿಯಾದಂಥ ಯೋಚನೆಗಳು ಮಾಡಬಾರ್ದು, ಈ ಥಾಟ್ಸ್ಗಳನ್ನ ಆಲೋಚಿಸಬಾರ್ದು ಅಂತ ಹೇಳುವಂಥದ್ದು ಕೂಡ ಮಾಡ್ಬೋದು. ಕೆಲವು ಜನ ಏನಂದರೆ ಸೆಲ್ಫ್ ಮೋಟಿವೇಶನ್ಗೆ ಒಂದಿಷ್ಟು ನೋಟ್ಗಳನ್ನ ಬರ್ಕೊಂಡಿರ್ತಾರೆ, ಅದನ್ನು ಗೋಡೆ ಅಥವಾ ಮಿರರ್ ಮೇಲೆ ಅಂಟಿಸಿರ್ತಾರೆ, ಯಾವಾಗಲೂ ಅದನ್ನು ಓದ್ತಿರ್ತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಟಾಕಿಂಗ್ ಅಬೌಟ್ ಸೆಲ್ಫ್ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಲಿಕ್ಕೆ ಬೇಕಾಗಿ ಆ ಥರದ ಒಂದು ಎಕ್ಸಸೈಸ್ನ ಮಾಡ್ಕೊಳ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸೊ ಹಾಗೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಅನಲೈಸ್ ಫ್ರಮ್ ಸಾಲ್ವಿಂಗ್ ಎ ಕಾಂಪ್ಲೆಕ್ಸ್ problem in your mind to thinking about what to wear today or what to have for breakfast. ಅಂದರೆ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಏನಿರುತ್ತಂದರೆ, ಒಂದು ಸಮಸ್ಯೆಗಳ ಪರಿಹಾರವನ್ನು ಹುಡ್ಕೊಳ್ಳಿಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರನ ಹುಡ್ಕೊಳ್ಳಿಕ್ಕೆ ಒಂದು ದಾರಿಯಾಗಿರುತ್ತೆ. ಮತ್ತು ಈಗ ಉದಾಹರಣೆಗಾಗಿ ಹೇಳ್ತಾರೆ, ಇವತ್ತು ನಾನು ಯಾವ ಬಟ್ಟೆಗಳನ್ನ ಧರಿಸ್ಬೇಕು, ಯಾವ ಥರದ ಬ್ರೇಕ್ಫಾಸ್ಟ್ನ ಮಾಡಬೇಕು ಅನ್ನೋದನ್ನು ಕೂಡ ಏನಾಗಿರುತ್ತೆ ಅಂದರೆ ಸೆಲ್ಫ್ ಟಾಕ್ ಆಗಿರುತ್ತೆ. ನನಗೆ ಇವತ್ತು ಈ ಕಲರ್ ಡ್ರೆಸ್ ಹಾಕಬೇಕು, ನನಗೆ ಈ ಟಿ ಶರ್ಟ್ ಹಾಕಬೇಕು, ಈ ಪ್ಯಾಂಟ್ ಹಾಕಬೇಕು, ಅಥವಾ ಈ ಥರದ್ದು ಚೂಡಿದಾರ್ ಹಾಕಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್ ಸೆಲ್ಫ್ ಟಾಕ್, ನಮಗೆ ನಾವೇ ಅಂದ್ಕೊಂಡಿರ್ತೀವಲ್ವಾ. ಸೊ ಅದನ್ನು ಎಕ್ಸಾಂಪಲ್ ಆಗಿ ಹೇಳ್ತಾರೆ. ಮತ್ತು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅದನ್ನು ಕೂಡ ನಾವು ಅಂದ್ಕೊಂಡಿರ್ತೀವಿ, ಇವತ್ತು ಇಡ್ಲಿ ತಿನ್ನೋಣ, ದೋಸೆ ತಿನ್ನೋಣ. ಇಟ್ ಈಸ್ ನಥಿಂಗ್ ಬಟ್ ಸೆಲ್ಫ್ ಟಾಕ್. ಹಾಗೆ ಕೂಡ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್, ಹೇಗೆ ನಾನು ನನ್ನ ಜೊತೆಗೆ ನಾನು ಮಾತಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನೇ ಇಲ್ಲಿ ನಿರ್ಧರಿಸಲ್ಪಡುತ್ತೆ ಅಂತ ಹೇಳ್ತಾರೆ. ಸೊ ಮುಂದುವರೆದ ಭಾಗವಾಗಿ ನಾನು ಹೇಳಿದೆ ಇಂಟ್ರಾ ಕಮ್ಯುನಿಕೇಷನ್ ಅಂತ ಹೇಳಿದ್ವಿ. ಸೊ ಇಂಟ್ರಾ ಇನ್ ವಿದಿನ್, ನಮ್ಮಷ್ಟಿಗೆ ನಾವೇ ಅಂತ ಹೇಳ್ತೀವಿ. ಸೊ ಒಂದು ಡೆಫಿನಿಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ, ಲೀಲ್ಯಾಂಡ್ ಅನ್ನೋರು 2005 ವ್ಯಾಖ್ಯಾನಿಸಿದ್ದಾರೆ. ಏನು ಅನ್ನೋದನ್ನು ನೋಡೋಣ. Interpersonal communication can be defined as communication with oneself, and that may include self-talk, acts of imagination and visualization, and even recall and memory. ಇವಿಷ್ಟು ಫ್ಯಾಕ್ಟರ್ಗಳನ್ನ ಒಳಗೊಂಡಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಒಂದು ನೀವೇನು ಮಾಡ್ಕೋಬೋದು, ಸೆಲ್ಫ್ ಟಾಕ್ ಮಾಡ್ಕೋಬೋದು, ನಿಮ್ಮಷ್ಟು ನೀವೇ ಕಣ್ಮುಚ್ಚಿ ಹೇಳ್ಬೋದು, ನಾನು ಹೀಗಿದ್ದೀನಿ, ನಾನು ಇದು ಮಾಡಬಾರ್ದು, ಇದು ಮಾಡಬೇಕು ಅನ್ನೋದನ್ನು ನಿಮ್ಮಷ್ಟು ನೀವೇ ಅಂದ್ಕೊಳ್ಬೋದು, ಮಾತಾಡ್ಬೋದು. ಅದು ಶಬ್ದದ ಮೂಲಕವಾಗಿ ಇರಬೇಕಂತೇನಿಲ್ಲ, ನಿಮ್ಮ ಮನಸ್ಸಲ್ಲಿ ಮಾತಾಡ್ಕೊಂಡ್ರೂ ಕೂಡ ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ. ಆ್ಯಕ್ಟ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ನೀವು ಒಂದು ಪರಿಕಲ್ಪನೆಯ ಬಗ್ಗೆ ಅಥವಾ ಒಂದು ಯೋಚನೆ ಬಗ್ಗೆ, ಆಲೋಚನೆ ಬಗ್ಗೆ ನೀವೊಂದು ಊಹಿಸಿಕೊಂಡು ಇಮ್ಯಾಜಿನೇಷನ್ ಮಾಡಿಕೊಂಡು ಕೂಡ ನಿಮ್ಮಷ್ಟು ನೀವೇ ಮಾತಾಡ್ಕೊಳ್ಬಹುದು. ಮತ್ತು ವಿಜುವಲೈಸೇಷನ್ ಅಂತ ಹೇಳ್ತಾರೆ. ಒಂದು
ಥಿಂಗನ್ನು ಅಥವಾ ಒಂದು ವಸ್ತು ಅಥವಾ ಒಂದು ಚಿತ್ರ ಅಥವಾ ಒಂದು ಏನೋ ಒಂದು ನೀವು ದೇವ್ರ ಫೋಟೋನೋ ಬುಕ್ಕನೋ ಎನಿಥಿಂಗ್ ಅದನ್ನು ಆಧಾರವಾಗಿ ಇಟ್ಕೊಂಡು ನೀವು ಅದರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಗಳ ಮೂಲಕವಾಗಿ ನೀವೇನು ಮಾಡ್ಬೋದು, ಸೆಲ್ಫ್ ಟಾಕ್ ಮಾಡ್ಬೋದು. ರೀಕಾಲ್, ನೀವು ಆಗಿ ಹೋಗಿರುವಂಥ ಆಲೋಚನೆಗಳು ಕೂಡ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ದ ಒಂದು ಭಾಗ, ಅಥವಾ ನೀವೇನು ಮೆಮೊರೀಸ್ ಅಂತ ಏನು ಕರಿತಾ ಇದ್ದೀವಲ್ವಾ ಅದು ಕೂಡ. ನೋಡಿ, ನೀವು ಸಂತೋಷವಾದಂಥ ಯೋಚನೆ ಆಲೋಚನೆಗಳು ಅಥವಾ ದೃಶ್ಯಗಳನ್ನ ನಾವು ಮತ್ತೆ ಮತ್ತೆ ನೆನೆಸ್ಕೊಳ್ತಾ ಇರ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಏನಂತ ಹೇಳಿದ್ರೆ ಇವನ್ನ ಎಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕು, ನಮ್ಮಷ್ಟು ನಾವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಅಂತ ಹೇಳ್ತೀವಿ. ಹಾಗಾದರೆ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನಲ್ಲಿ ನಾವು ಏನೇನು ನೋಡ್ತೀವಿ ಅನ್ನೋದನ್ನು ನೋಡಿದ್ರೆ ಸೆಲ್ಫ್ ಟಾಕ್ ಅಥವಾ ಇನ್ನರ್ ಸ್ಪೀಚ್ ಅಂತ ಕರಿತೀವಿ. ನೀವು ಸುಮಾರು ಸಾರಿ ಆಲೋಚನೆ ಮಾಡಿರ್ತೀರ, ಒಬ್ಬೊಬ್ಬರೇ ಮಾತಾಡ್ತಾರಂತ ಕೇಳಿರ್ತೀರ. ಸೊ ಸಹಜವಾಗಿ ಕೇಳಿರ್ತೀರ, ಒಬ್ಬೊಬ್ಬರು ಮಾತಾಡ್ತಾರೆ, ಏನೇನೋ ಮಾತಾಡ್ಕೊಳ್ತಾರೆ, ಅವರಷ್ಟು ಅವರೇ ಮಾತಾಡ್ತಾರೆ, ನಿದ್ದೆ ಇದರಲ್ಲಿಯೂ ಮಾತಾಡ್ತಾರೆ ಅಂತ ಹೇಳಿರ್ತಾರಲ್ವಾ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅವರಷ್ಟು ಅವರೇ ಅಂದ್ಕೊಳ್ಳೋದು, ಮಾತಾಡೋದು ಅಂತ ಅನ್ನೋದು ಏನಿದೆ ಅದನ್ನು ಸೆಲ್ಫ್ ಟಾಕ್ ಅಂತ ಹೇಳ್ತಾರೆ. ಇಟ್ ಈಸ್ ವೆರಿ ಸೈಂಟಿಫಿಕ್ ಆ್ಯಂಡ್ ಸೈಕಲಾಜಿಕಲಿ ಇಟ್ ಈಸ್ ಪ್ರೂವ್ಡ್. ಸೇ ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನಾನು ಸುಂದರವಾಗಿಲ್ಲ ಅನ್ನೋದು ನೆಗೆಟಿವ್ ಎನರ್ಜಿ. ಇನ್ ಕೇಸ್ ನಾನು ಸುಂದರವಾಗಿದ್ದೀನಿ ಅಂತ ಅಂದ್ಕೊಳ್ಬೇಕಾದ್ರೆ ನಾನು 9 ಸರಿ ಅಥವಾ ಅದಕ್ಕಿಂತ ಹೆಚ್ಚು ಸರಿ ನನ್ನಷ್ಟು ನಾನು ಹೇಳ್ಕೊಂಡು ನಾನು ತುಂಬ ಸುಂದರವಾಗಿದ್ದೀನಿ, ನಾನು ಸುಂದರವಾಗಿ ಮಾತಾಡ್ತೀನಿ, ಓಕೆ, ಚೆನ್ನಾಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ಬೇಕದು ನಮ್ಮಷ್ಟು ನಾವೇ ಹೇಳ್ಕೊಳ್ಳೋದು. ದಟ್ ಈಸ್ ನಥಿಂಗ್ ಬಟ್ ಸೆಲ್ಫ್ ಟಾಕ್. ಇನ್ನರ್ ಸ್ಪೀಚ್ ಅನ್ನೋದು ಕೂಡ ಇಟ್ ಈಸ್ ಆಲ್ಸೋ ದ ಪಾರ್ಟ್ ಆಫ್ ಸೆಲ್ಫ್ ಟಾಕ್. ಇನ್ನರ್ ಸ್ಪೀಚ್ ಅಂದರೆ ನೀವು ಒಬ್ಬರೇ ಕೂತ್ಕೊಂಡು ಏನೋ ಒಂದು ನಿಮ್ಮ ಮನಸ್ಸು ಒಳಗಡೆ ಹೇಳ್ಕೊಳ್ಳೋದು, ಆಲಾಪನೆ ಮಾಡೋದು ಅಥವಾ ಅಂದ್ಕೊಳ್ಳೋದು. ಓಕೆ, ಸೊ ಇದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಈ ಪ್ರೇಯರಲ್ಲಿ ಸೈಲೆಂಟ್ ಪ್ರೇಯರ್ ಅಂತ ಏನು ಕರಿತೀವಿ, ಸೈಲೆಂಟ್ ಪ್ರೇಯರಲ್ಲಿ ಇದನ್ನು ಮಾಡ್ತಾ ಇರ್ತೀವಿ ನಾವು. ಸೊ ಸಹಜವಾಗಿ ಮಾಡ್ತಾ ಇರ್ತೀವಿ, ಈ ಕೂತ್ಕೊಂಡು ಒಂದು ಕಡೆಗೆ ಪ್ರೇ ಮಾಡ್ತೀವಿ. ಪ್ರೇ ಮಾಡೋದ್ರ ಮೂಲಕವಾಗಿ ನಮಗೆ ಒಂದಿಷ್ಟು ಏನೋ ಒಂದು ಎನರ್ಜಿ ಸಿಗುತ್ತೆ ಬ್ರೈನ್ ಮೂಲಕವಾಗಿ. ಆ ಬ್ರೈನ್ನ ನಾವೇನು ಹೇಳ್ತೀವಿ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್, ಅಥವಾ ನಾವೊಂದೇನೋ ಮೆಸೇಜ್ ಮುಟ್ಟಿಸ್ತೀವಿ, ಏನೋ ಒಂದು ಸಂವಹನ ಮಾಡಿದ್ದೀವಿ ಒಳಗಡೆ ಅಂತ ಅರ್ಥ ಅದು. ಸೊ ದಟ್ ಇಸ್ ಇನ್ನರ್ ಸ್ಪೀಚ್ ಅಂತ ಹೇಳ್ತೀವಿ, ಒಂದು ಆಂತರಿಕವಾದ ಮಾತು ಅಂತಲೂ ಹೇಳ್ತಾರೆ ಅದನ್ನು. ಸೊ ನೆಕ್ಸ್ಟಲ್ಲಿ ಕಾನ್ಸೆಪ್ಟ್ ಆಫ್ ಕಲ್ಚರ್. ಇಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಕಾನ್ಸೆಪ್ಟ್ ಆಫ್ ಕಲ್ಚರ್ ಅನ್ನುವಂಥದ್ದು ತುಂಬ ಮಹತ್ವದಾಗಿರುತ್ತೆ. ಯಾಕಂದರೆ ಈ ಒಂದು ಸಾಂಸ್ಕೃತಿಕ ಪರಿಕಲ್ಪನೆ ಮೇಲೆ ನಮ್ಮ ಪ್ಯಾಟ್ರನ್ ಡೆವಲಪ್ ಆಗಿರುತ್ತೆ. ಆಯಾ ಸಂಸ್ಕೃತಿಗಳಲ್ಲಿ ಎಕ್ಸೆಪ್ಟ್ ಇರುವಂಥ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ನ ಅವರು ಡೆವಲಪ್ ಮಾಡ್ಕೊಂಡಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಪ್ರೇಯರ್ ಮಾಡೋದು ಅಂತ ಎಕ್ಸಾಂಪಲ್ ಅಂದ್ಕೊಳ್ಳಿ. ಸೊ ಸೈಲೆಂಟ್ ಪ್ರೇಯರ್ ನಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ನಮ್ಮ ಕಲ್ಚರಲ್ಲಿ. ಒಂದು ದೇವಸ್ಥಾನ ಅಥವಾ ಏನೋ ಒಂದು ಟೆಂಪಲ್, ಚರ್ಚ್ ಅಥವಾ ಏನೋ ಮಸೀದಿಗಳಲ್ಲಿ ಹೋಗಿ ಕೂತು ಅಲ್ಲಿ ಒಂದು 10 ನಿಮಿಷ 15 ನಿಮಿಷ ಏನು ಮಾಡೋದು, ಕೂತ್ಕೊಂಡು ಪ್ರೇಯರ್ ಮಾಡೋದು, ಇದು ನಮ್ಮ ಕಲ್ಚರ್ ಭಾಗವಾಗಿದೆ. ಹಾಗೆ ಅದೇ ಥರದ್ದು ಬೇರೆ ಬೇರೆ ಕಲ್ಚರ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥದ್ದು ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೀವು ಈ ಜಪನೀಸ್ ಕಲ್ಚರಲ್ಲಿ ತಗೊಂಡ್ರೆ ಅವರು ಒಂದೇ ಕಾಲ ಮೇಲೆ ನಿಂತ್ಕೊಳ್ಳೋದು, ಇಟ್ ಈಸ್ ಲೈಕ್ ಸೆಲ್ಫ್ ಟಾಕ್. ಅಥವಾ ಅದು ಏನಂದರೆ ಓನ್ ಪ್ಯಾಟರ್ನ್, ನಮ್ಮ ಏನು ಬಿಹೇವಿಯರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಕಣ್ಮುಚ್ಚಿ ಒಂದೇ ಕಾಲ ಮೇಲೆ ನಿಂತ್ಕೊಳ್ತಾರೆ, ಮರದ ಮೇಲೆ ನಿಂತ್ಕೊಳ್ತಾರೆ, ಒಂದೇ ದಾರದ ಮೇಲೆ ನಿಂತ್ಕೊಳ್ತಾರೆ. ಓಕೆ, ಅಥವಾ ಒಂದು ಸಂಬಂಧಿಸಿದಂಥ ವಿಚಾರಗಳನ್ನ, ಅಂದರೆ ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ದ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯವಾಗಿ ಅವರ ಸಾಂಸ್ಕೃತಿಕ ಪರಿಕಲ್ಪನೆ ಏನಿದೆ ಅನ್ನೋದ್ರ ಮೇಲೆ ಅವರ ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ನ ನಿರ್ಧರಿಸಲ್ಪಡುತ್ತೆ. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟಲ್ಲಿ ಹ್ಯೂಮನ್ ಬ್ರೈನ್ ಅಂತ ಹೇಳ್ತೀವಿ, ದ ಹ್ಯೂಮನ್ ಬ್ರೈನ್. ಸೊ ಸಹಜವಾಗಿ ಹ್ಯೂಮನ್ ಬ್ರೈನಲ್ಲಿರುವಂಥ ಅಂಶಗಳನ್ನು ನೋಡ್ತೀವಿ. ಓಕೆ, ಸೊ ಹ್ಯೂಮನ್ ಬ್ರೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ಮೆಕ್ಯಾನಿಸಮ್ ಇರುತ್ತೆ. ಸೊ ಆ ಮೆಕ್ಯಾನಿಸಮನ್ನು ಸೊ ಒಂದು 2 ಮಿನಿಟ್ಸ್ ಆಯಿತಾ, ಒಂದು 2 ಮಿನಿಟ್ಸ್ ನಾನು ಬರ್ತೀನಿ ಈಗ.
ಮತ್ತು ಹ್ಯೂಮನ್ ಬ್ರೈನ್ ಬಗ್ಗೆ ಮಾತಾಡ್ತಾ ಇದ್ವಿ ಆವಾಗಲೇ. ಸೊ ಹ್ಯೂಮನ್ ಬ್ರೈನ್ ಏನಂದರೆ ಇದೊಂದು ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ನಾವು. ಏನು ಮಾಡ್ಕೊಳ್ಳುತ್ತಂದರೆ ಮ್ಯಾಕ್ಸಿಮಮ್ ಆಗಿ ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ಸ್ ಅಥವಾ ಸಂವಹನಗಳು ನರ್ವ್ಸ್ ಮೂಲಕವಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಚೆನಲೈಸ್ ಮಾಡ್ತಾ ಇರುತ್ತೆ, ಕಂಪ್ಲೀಟ್ ಚೆನಲೈಸ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಹ್ಯೂಮನ್ ಬ್ರೈನ್ ಸಿಸ್ಟಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗವಾಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟು ಏನಂತಂದರೆ ಪಾಲಿಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಪಾಲಿಜೆನೆಸ್ ಅನ್ನೋವಂಥದ್ದು ಜಿನಿಸಸ್ ಅನ್ನೋವಂಥದ್ದು ಏನಂತ ಹೇಳಿದ್ರೆ ಜೀನ್ಸ್ ಅಂತ ಹೇಳ್ತೀವಿ. ಒಂದು ಹೆರಿಡಿಟಿಯಲ್ ಲಾಂಗ್ ಟೈಮಲ್ಲಿ ಒಂದಿಷ್ಟು ಅಂಶಗಳು ನಮ್ಮ ಜೊತೆಗೆ ಬಂದಿರುತ್ತೆ. ಆ ಮೂಲಕವಾಗಿ ಏನಾಗುತ್ತೆ ಅಂದರೆ ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ನಾವು ಸುಮಾರು ಸರಿ ಏನಂತ ಹೇಳಿದ್ರೆ ಕೆಲವೊಂದು ಕಾಯಿಲೆಗಳು ಜೆನೆಟಿಕಲ್ ಕಾಸಿಂದ ಬರುತ್ತೆ. ಸೊ ಅವನು ಅರ್ಥ ಮಾಡ್ಕೊಂಡ್ರೆ ನಾವು ಓನ್ ಪ್ಯಾಟರ್ನ್ ಆಫ್ ಕಮ್ಯುನಿಕೇಷನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಜೊತೆಗೆ ನೆಕ್ಸ್ಟಲ್ಲಿ ನಮಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ನಮ್ಮ ಸಮುದಾಯದಲ್ಲಿ ಯಾವ ರೀತಿಯಾದಂಥ ಮೌಲ್ಯಗಳಿದೆ, ನಮ್ಮ ಕುಟುಂಬದಲ್ಲಿರುವಂಥ ಮೌಲ್ಯಗಳು ಕೂಡ ನಮ್ಮ ಸಂವಹನದ ಮೇಲೆ ಪ್ರಭಾವ ಬೀರುತ್ತೆ. ಸೊ ನೀವು ಗಿಳಿ ಕಥೆಯನ್ನು ಕೇಳಿದ್ದೀರ. ಸಹಜವಾಗಿ ಏನಂತ ಹೇಳಿದ್ರೆ ನಾವು ಒಳ್ಳೆಯ ಫ್ಯಾಮಿಲಿ ಮೌಲ್ಯಗಳಿದ್ದರೆ ಆ ಥರನೇ ನಾವು ಸಂವಹನವನ್ನು ಮಾಡ್ಕೊಳ್ತೀವಿ. ಉದಾಹರಣೆಗೆ ನಾವು ಯಾರಿಗೆ ಕೆಟ್ಟದ್ದು ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆಗೊಳಪಡಿಸ್ಬಾರ್ದು, ಅಥವಾ ಇನ್ನೊಂದು ವ್ಯಕ್ತಿಗೆ ನಾವು ಏನಾದರೂ ತೊಡಕುಗಳನ್ನ ಬಯಸಬಾರ್ದು. ಸೊ ಈ ಥರದ ನಮ್ಮ ಮೌಲ್ಯಗಳಿದ್ದರೆ ನಾವು ನಮಗೆ ಹೇಳ್ಕೊಳ್ಳುವಂಥ ಅಂಶಗಳು ಕೂಡ ಏನಾಗಿರುತ್ತೆ ಆ ಆಧಾರದ ಮೇಲೇ ಹೇಳ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೀವಿ ಅಂತ ಹೇಳ್ತಾರೆ. ಸೊ ಇದಾದಮೇಲೆ ನಮ್ಮ ಏನು ಸೆಲ್ಫ್ ಓನ್ ಪ್ಯಾಟರ್ನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಗಳು ಇರುತ್ತೆ. ಒಂದು ಏನಂದರೆ ಸೆಲ್ಫ್ ಕಾನ್ಸೆಪ್ಟ್ ಅಥವಾ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ. ಸೊ ನಮ್ಮಷ್ಟಿಗೆ ನಾವು ಎಷ್ಟು ಕಾನ್ಷಿಯಸ್ ಆಗಿ ಇದ್ದೀವಿ ಅಥವಾ ನಮ್ಮ ಬಗ್ಗೆ ನಾವು ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಅಂಶಗಳನ್ನೂ ಕೂಡ ಪ್ರಭಾವ ಬೀರುತ್ತೆ. ನಾವು ತುಂಬ ಪಾಸಿಟಿವ್ ಆಗಿದ್ದರೆ, ತುಂಬ ಕಾನ್ಫಿಡೆಂಟ್ ಆಗಿದ್ದರೆ ನಾವು ಅದನ್ನು ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಅಥವಾ ಅವ್ರಿಗೆ ಹೆಚ್ಚು ಏನಂದರೆ ಕಾನ್ಷಿಯಸ್ ಲೆವೆಲ್ ಜಾಸ್ತಿ ಇರುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ. ಆ ಮೂಲಕವಾಗಿ ಅವರ ಸಂವಹನವೂ ಕೂಡ ಏನಾಗುತ್ತೆ ಅಂದರೆ ತುಂಬ ಪಾಸಿಟಿವ್ ಆಗಿ ಇರುತ್ತೆ. ಮತ್ತು ಆ ವಿಷಯ ಮತ್ತು ವಸ್ತುಗಳು ಅಥವಾ ಸನ್ನಿವೇಶದ ಬಗ್ಗೆ ನಮಗೆ ಇರುವಂಥ ಪರ್ಸೆಪ್ಷನ್ಸ್, ಗ್ರಹಿಕೆ ಅಂತ ಹೇಳ್ತೀವಿ. ಗ್ರಹಿಕೆಗೂ ಕೂಡ ತುಂಬ ಮಹತ್ವದ ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ನಮ್ಮ ಗ್ರಹಿಕೆಗಳು ಏನಾಗುತ್ತೆ ಅಂದರೆ ಧನಾತ್ಮಕವಾಗಿದೆಯಾ ಅಥವಾ ಋಣಾತ್ಮಕವಾಗಿದೆಯಾ ಅಂತ ನೋಡಬೇಕು. ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ತೀವಿ. ನನ್ನ ಪರಿಕಲ್ಪನೆಯಲ್ಲಿ ಅಥವಾ ನನ್ನ ಪರ್ಸೆಪ್ಷನಲ್ಲಿ ನೆಗೆಟಿವ್ ಇದ್ದರೆ ನನ್ನ ಎಮೋಷನ್ಸ್ ಅಥವಾ ನನ್ನಲ್ಲಿ ಬರುವಂಥ ಎಲ್ಲ ಎಮೋಷನ್ಸ್ಗಳು ಸಂವಹನದ ಮೂಲಕವಾಗಿ ಏನಿರುತ್ತೆ ನೆಗೆಟಿವ್ನೇ ಇರುತ್ತೆ. ಇಫ್ ಇಟ್ ಈಸ್ ಇನ್ ಪಾಸಿಟಿವ್ ಅಂತ ಹೇಳಿದ್ರೆ ಪಾಸಿಟಿವ್ನೇ ಇರುತ್ತೆ. ಮತ್ತು ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ. ನಾವು ಆ ಒಂದು ಬಾಹ್ಯ ಇದಕ್ಕೆ ಸಂವಹನ ಮಾಡುವಾಗ ಏನಂದರೆ ಬೇರೆ ವಸ್ತು ಅಥವಾ ಸನ್ನಿವೇಶ ಅಥವಾ ಸಂದರ್ಭ ಅಥವಾ ಏನು ಕಾಣಿಸ್ತಾ ಇದೆಯಲ್ವಾ ಅದ್ರ ಬಗ್ಗೆ ಏನು ನಿರೀಕ್ಷೆ ಇದೆ ನಮ್ಮದು, ನಮ್ಮ ನಿರೀಕ್ಷೆಗಳು ಏನು ಅನ್ನೋದ್ರ ಮೇಲೆ ನಮ್ಮ ಸಂವಹನದ ಒಂದು ವ್ಯವಸ್ಥೆ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸಸ್ ಮೇಡ್ ಟು ಎಕ್ಸ್ಪ್ರೆಸ್ ಎಮೋಷನ್ಸ್. ಏನೆಲ್ಲ ಅವಕಾಶಗಳು ಇದೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ನೋಡಬೇಕಾದ್ರೆ ದ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಯೂಸ್ ಪಾಸಿಟಿವ್ ಸೆಲ್ಫ್ ಟಾಕ್. ಓಕೆ, ಸೊ ನಮಗೆ ಫಸ್ಟ್ ಏನು ಮಾಡಬೇಕಂದ್ರೆ ನಮ್ಮಷ್ಟು ನಾವೇ ಮಾತಾಡೋದು, ಪಾಸಿಟಿವ್ ಆಗಿರಬೇಕು. ಯಾವತ್ತು ನೆಗೆಟಿವ್ ಮಾತಾಡ್ಕೊಳ್ಬಾರ್ದು ಸೆಲ್ಫ್ ಟಾಕಲ್ಲಿ. ಸೊ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ತಾರೆ ಫಸ್ಟಲ್ಲಿ. ನೆಕ್ಸ್ಟ್ ಬಿ ಎ ಗುಡ್ ಲಿಸ್ನರ್. ನಾವು ಕೆಲವೊಂದು ಕೆರೆ ಅಥವಾ ಏನಾದರೂ ಸೈಲೆಂಟ್ ಆಗಿರುವಂಥ ಪ್ಲೇಸ್ಗಳಲ್ಲಿ ಹೋಗಿ ಕೂತ್ಕೊಂಡ್ರೆ ನಾವು ಅಲ್ಲಿರುವಂಥ ಎಲ್ಲ ಅಟ್ಮಾಸ್ಫಿಯರಲ್ಲಿರುವಂಥ ಸೌಂಡ್ಸನ್ನು ಏನು ಮಾಡಬೇಕು, ಖುಷಿಯಿಂದ ಅನುಭವಿಸ್ಬೇಕು. ಆವಾಗ ನಮ್ಮಲ್ಲಿರುವಂಥ ಏನು ನೆಗೆಟಿವ್ ಎಮೋಷನ್ಸ್ ಇದೆ ಅವೆಲ್ಲ ಕೂಡ ಹೋಗುತ್ತೆ. ಮತ್ತು ಏನೇ ಆದರೂ ಕೂಡ ಕೇಳಿಸ್ಕೊಳ್ಳುವಂಥದ್ದು ಇರಬೇಕು ಗುಣ, ನಮ್ಮಲ್ಲಿ ಕೇಳಿಸ್ಕೊಳ್ಳುವಂಥ ಗುಣ ಇರಬೇಕು ಅಂತ ಹೇಳ್ತೀವಿ. ಸೊ ಅದು ಒಂದು ಒಳ್ಳೆ ಮೋಡ್ ಆಫ್ ಎಕ್ಸ್ಪ್ರೆಷನಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ನೋ ಯುವರ್ ಟ್ರಿಗರ್ಸ್ ಅಂತ ಹೇಳ್ತೀವಿ.
ನಮಗೊಂದಿಷ್ಟು ಕೀ ಪಾಯಿಂಟ್ಸ್ ಇರುತ್ತೆ. ಈ ಈ ವಿಷಯಕ್ಕೆ ನನಗೆ ಕೋಪ ಬರ್ಬೋದು, ಈ ವಿಚಾರಕ್ಕೆ ನನಗೆ ದುಃಖ ಆಗ್ಬೋದು, ಈ ವಿಚಾರಕ್ಕೆ ನನಗೆ ಏನೋ ಆಗ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ಕ್ರೌಡ್ ಇದ್ರೆ ತುಂಬ ಕೋಪ ಬರುತ್ತೆ, ಅಥವಾ ಹಾರ್ನ್ ತುಂಬ ಹೊಡೆದ್ರೆ ನನಗೆ ಕೋಪ ಬರುತ್ತೆ. ದಿಸ್ ಇಸ್ ಟ್ರಿಗರ್. ಆ ಟ್ರಿಗರ್ ಬಗ್ಗೆ ನಮಗೆ ಗೊತ್ತಿರಬೇಕು, ಯಾವ ವಿಷಯಕ್ಕೆ ಯಾವ ಥರದ ಎಮೋಷನ್ಸ್ಗಳು ಬರ್ಬೋದು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಸೊ ಅದು ಕೂಡ ತುಂಬ ಒಳ್ಳೆ ಅಂಶ ಅಂತ ಹೇಳ್ತಾರೆ. ಟ್ರೈ ಸ್ಪಿರಿಚುವಾಲಿಟಿ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ಮುಂಚೆ ಹೇಳಿದ್ದೀನಿ, ಅಂದರೆ ಸ್ಪಿರಿಚುವಾಲಿಟಿ ಐಡಿಯಾಲಜಿ ಬಗ್ಗೆ ಮಾತಾಡುವಾಗ ಧರ್ಮ ಮತ್ತು ಸ್ಪಿರಿಚುವಾಲಿಟಿ ಬೇರೆ. ಸೊ ಇಲ್ಲಿ ಸ್ಪಿರಿಚುವಲ್ ಆಗಿರುವಂಥ ವ್ಯಕ್ತಿಗಳು ಯಾವುದೇ ಒಂದು ಜ್ಞಾನ ಮತ್ತು ಕಾನ್ಸಂಟ್ರೇಷನ್ನ ಇಟ್ಕೊಂಡು ಮೆಡಿಟೇಟ್ ಮತ್ತು ಯೋಗಗಳನ್ನ ಮಾಡೋದ್ರ ಮೂಲಕವಾಗಿ ತನ್ನಷ್ಟು ತಾನು ಅರಿತಾ ಹೋಗ್ತಾನೆ ವ್ಯಕ್ತಿ. ಸೊ ಇದು ತನ್ನಷ್ಟು ತಾನು ಅರಿಯೋದು ಅಥವಾ ತನ್ನಷ್ಟು ತಾನು ಹೆಚ್ಚು ಬೆಳೀತಾ ಹೋಗುವಂಥ ಅಂಶವನ್ನು ನಾವು ಸ್ಪಿರಿಚುವಾಲಿಟಿ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಹಂತವನ್ನು ನಾವು ಟ್ರೈ ಮಾಡ್ಬೋದು. ಇದು ಕೂಡ ಒಂದು ಬೆಟರ್ ವೇ ಆಫ್ ಎಮೋಷನಲ್ ಎಕ್ಸ್ಪ್ರೆಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಟೀಚ್ ಎಮೋಷನ್ಸ್ ವರ್ಡ್ಸ್ ಟು ಯುವರ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಅಂದರೆ ಇನ್ ಕೇಸ್ ಮಕ್ಕಳು ಯಾರು ಇದ್ದರೆ ಪಾಸಿಟಿವ್ ಎಮೋಷನ್ಸ್ನ ಟೀಚ್ ಮಾಡಿ, ಪಾಸಿಟಿವ್ ಎಮೋಷನ್ಸ್ನ ಟೀಚ್ ಮಾಡಿ ಅಂತ ಹೇಳ್ತಾರೆ, ಇನ್ ಕೇಸ್ ಏನಾದರೂ ಮಕ್ಕಳಿದ್ರೆ. ಸೊ ಇವನ್ ನಾವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು, ಪಾಸಿಟಿವ್ ಎಮೋಷನ್ಸ್ ಬಗ್ಗೆ ಟೀಚ್ ಮಾಡ್ಬೋದು. ಲಾಫಿಂಗ್ ಕ್ಲಬ್ ಅಂತ ಕೇಳಿದೀವಲ್ವಾ, ಲಾಫಿಂಗ್ ಎಕ್ಸಸೈಸ್, ಲಾಫಿಂಗ್ ಕ್ಲಬ್ ಇಟ್ ಈಸ್ ನಥಿಂಗ್ ಬಟ್ ಏನಂದರೆ ವಿ ಆರ್ ಟ್ರೈಂಗ್ ಟು ಟೀಚ್ ಅವರ್ ಸೆಲ್ಫ್ ಟು ಲಾಫ್ ಅಂತ. ನಾವು ನಗಲಿಕ್ಕೆ ನಮ್ಮಷ್ಟು ನಾವೇ ಹೇಳ್ತಾ ಇದ್ವಿ ಅಂತ, ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ. ಸೊ ಪ್ರಾಕ್ಟೀಸ್ ಎಂಪತಿ. ನಾವು ಸಿಂಪತಿ ಮತ್ತು ಎಂಪತಿ ಡಿಫ್ರೆನ್ಸಸ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕಲ್ತ್ಕೊಂಡಿದ್ವಿ. ಇಲ್ಲಿ ಎಂಪತೈಸ್ ಅಂತ ಹೇಳಿದ್ರೆ ಇನ್ನೊಬ್ಬರ ಬಗ್ಗೆನೂ ಕೂಡ ಕಾಳಜಿ ಇರಬೇಕು ನಮಗೆ. ಇನ್ ಕೇಸ್ ನಾನು ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಏನು ಹರ್ಟ್ ಆಗ್ಬೋದು, ಏನು ತೊಂದರೆ ಆಗ್ಬೋದು ಅನ್ನೋದನ್ನು ನಾನು ಏನು ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಅವ್ರ ಜಾಗದಲ್ಲಿ ಇದ್ಕೊಂಡು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಎಂಪತಿ ಅಂತ ಹೇಳ್ತೀವಿ. ಸೊ ಎಂಪತೈಸನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಕಟ್ ದ ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತಾರೆ. ನಮಗೆ ಏನೆಲ್ಲ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ, ಇಲ್ಲಿ ಏನೆಲ್ಲ ಡಿಸ್ಟ್ರಾಕ್ಷನ್ ಆಗ್ತಾ ಇದೆಯೋ ಅದನ್ನು ಕಡಿಮೆಗೊಳಿಸ್ಬೇಕು ಅಂತ ಹೇಳ್ತಾರೆ. ಸೊ ಕಡಿಮೆಗೊಳಿಸೋದ್ರ ಮೂಲಕವಾಗಿ ಏನಾಗುತ್ತೆ, ನಮಗೆ ಕ್ಲಿಯರ್ ಆಗಿರುವಂಥ ಸಂವಹನವನ್ನು ಸಾಧ್ಯ ಆಗುತ್ತೆ. ಫಾರ್ಗಿವ್ ಅಂತ ಹೇಳ್ತೀವಿ, ಕ್ಷಮಿಸ್ಬಿಡ್ಬೇಕು. ಕ್ಷಮ ಒಂದು ಮನೋಭಾವನೆ ಇರಬೇಕು ನಮ್ಮಲ್ಲಿ. ಏನೇ ಆದರೂ ಕೂಡ ತುಂಬ ಕೋಪ ಅಥವಾ ಏನಾದರೂ ನಾವು ರಿಸೀವ್ ಮಾಡ್ಕೊಂಡ್ರೆ ಅಥವಾ ಏನಾದರೂ ನೆಗೆಟಿವ್ ಎನರ್ಜೀಸ್ಗಳನ್ನ ರಿಸೀವ್ ಮಾಡ್ಕೊಂಡ್ರೆ ಅವನ್ನ ಮರ್ತು ಬಿಡಬೇಕು ಮತ್ತು ಅವನ್ನ ಕ್ಷಮಿಸಬೇಕು ಇನ್ ಕೇಸ್ ಹರ್ಟ್ ಆಗುವಂಥದ್ದಿದ್ರೆ ಅಂತ ಹೇಳ್ತಾರೆ. ನೆಕ್ಸ್ಟಲ್ಲಿ ಪ್ರಾಕ್ಟೀಸ್ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಬಂದರೂ ಕೂಡ ನಮಗೆ ಅಥವಾ ನಮ್ಮ ವ್ಯಕ್ತಿತ್ವಗಳಿಗೆ ಅವನ್ನ ಸ್ವೀಕರಿಸೋದನ್ನು ಕಲಿಬೇಕು. ಸುಮಾರು ಸಾರಿ ನಮಗೆ ತುಂಬ ನೋವಿನ ಸಂಗತಿಗಳು ಬರ್ಬೋದು, ಸುಮಾರು ಸಾರಿ ಸಂತೋಷದ ಸಂಗತಿಗಳನ್ನು ಕೂಡ ಬರ್ಬೋದು. ಸೊ ನೋವಿನ ಸಂಗತಿಗಳನ್ನ ಬಂದಾಗಲೂ ಕೂಡ ಏನು ಮಾಡಬೇಕಂದ್ರೆ ಅವನ್ನ ಸ್ವೀಕರಿಸ್ಬೇಕು. ಎಸ್, ನಾನು ತುಂಬ ನೋವಲ್ಲಿದ್ದೀನಿ ಅಂತ ತಗೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟಲ್ಲಿ ಬಿ ಗ್ರೇಟ್ಫುಲ್ ಅಂತ ಹೇಳ್ತೀವಿ. ನಮ್ಮಷ್ಟಿಗೆ ನಾವೇ ತುಂಬ ಏನಂದರೆ ಶ್ರೇಷ್ಠವಾಗಿದ್ದೀವಿ ಅಂತ ಅಂದ್ಕೊಳ್ಬೇಕು. ವಿ ಶುಡ್ ಅಪ್ರಿಷಿಯೇಟ್ ಅವರ್ ಸೆಲ್ಫ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಗ್ರೇಟ್ಫುಲ್ ಆಗಿರೋದು ಅಂತ ಹೇಳಿದ್ರೆ ನಮ್ಮಷ್ಟು ನಾವು ಇಲ್ಲಿ ಇವಾಗ ಮಾನವರಾಗಿದ್ವಿ, ನಾವು ತುಂಬ ಒಳ್ಳೆ ವ್ಯಕ್ತಿತ್ವಗಳಿದೆ, ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ವಿ ಶುಡ್ ಅಪ್ರಿಷಿಯೇಟ್ ಅವರ್ ಸೆಲ್ಫ್ ಆ್ಯಂಡ್ ವಿ ಶುಡ್ ಪ್ರೌಡ್ ಅವರ್ ಸೆಲ್ಫ್ ಅಂತ ಹೇಳ್ತೀವಿ. ಅದು ಗ್ರೇಟ್ಫುಲ್ನೆಸ್ ಅಂತ ಕರಿತೀವಿ. ಆಮೇಲೆ ಡೋಂಟ್ ಪೋಸ್ಟ್ಪೋನ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ. ನೀವು ಯಾವಾಗಲೂ ನಿಮ್ಮ ಸಂತೋಷನ ಮುಂದೆ ಹಾಕಬಾರ್ದು. ಇಫ್ ಯು ವಾಂಟ್ ಟು ಎಂಜಾಯ್ ಅಂತ ಹೇಳಿದ್ರೆ ಜಸ್ಟ್ ಬಿ ಹ್ಯಾಪಿ ಆ್ಯಂಡ್ ಎಂಜಾಯ್ ಅಂತ ಹೇಳ್ತೀವಿ. ಅದೇ ಟೈಮ್ಗೆ ನೀವು ಖುಷಿ ಪಡಿ, ಆಟ ಆಡಿ, ಡ್ಯಾನ್ಸ್ ಮಾಡಿ, ಸಿಂಗಿಂಗ್ ಆಗ್ಬೋದು, ಡ್ಯಾನ್ಸಿಂಗ್, ಎವ್ರಿಥಿಂಗ್, ಆರ್ಟ್, ಎನಿಥಿಂಗ್ ಯು ಜಸ್ಟ್ ಎಕ್ಸ್ಪ್ಲೋರ್ ಅಂತ ಹೇಳ್ತೀವಿ. ಟ್ರೈ ಸಮಥಿಂಗ್ ನ್ಯೂ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿರುತ್ತೆ ಅಂದರೆ ನೀವು ಎಮೋಷ್ನಲ್ ಆಗಿದ್ದಾಗ ಅಥವಾ ಎಮೋಷ್ನಲ್ ಎಕ್ಸ್ಪ್ರೆಷನ್ಸ್ ಏನಾದರೂ ನಿಮಗೆ ಪಾಸಿಟಿವ್ನೆಸ್ ಬರಬೇಕಂದ್ರೆ ಹೊಸ ಹೊಸ ಆಲೋಚನೆಗಳನ್ನ ಮಾಡಬೇಕು ಮತ್ತು ಹೊಸ ಹೊಸ ಪ್ರಯತ್ನಗಳನ್ನ ಮಾಡಬೇಕು. ತುಂಬ ಜನ ಏನಂದರೆ ಸ್ಯಾಡ್ ಆಗಿದ್ದಾಗ ಏನಂದರೆ ಪೇಂಟಿಂಗ್, ಆರ್ಟ್ ಎಲ್ಲ ಟ್ರೈ ಮಾಡ್ತಾರೆ. ಹೊಸದು ಪೇಂಟಿಂಗ್, ಆರ್ಟ್ ಅಥವಾ ಇನ್ನೊಂದು ಏನಂತ ಹೇಳಿದ್ರೆ ಎಕ್ಸ್ಪ್ಲೋರ್ ಮಾಡೋದು, ಹೊಸ ಪ್ಲೇಸ್ಗಳಿಗೆ ವಿಸಿಟ್ ಮಾಡೋದು. ಸೊ ಹೊಸದೇನೋ ಒಂದಿಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಕ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತಾರೆ. ಬಿ ಅಪ್ಟಿಮಿಸ್ಟಿಕ್ ಅಂತ ಹೇಳ್ತೀವಿ. ಪಾಸಿಟಿವ್ ಅಂತ ಕರಿತೀವಿ. ಬಿ ಪಾಸಿಟಿವ್ ಅಂತ ಹೇಳ್ತೀವಲ್ವಾ, ಯಾವಾಗಲೂ ಧನಾತ್ಮಕವಾಗಿರಬೇಕು, ಆಶಾವಾದಿಯಾಗಿರಬೇಕು.
ಓಕೆ, ಯಾವುದ್ರ ಬಗ್ಗೆನೂ ಕೂಡ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿನೇ ಇರಬೇಕು ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಪ್ಟಿಮಿಸ್ಟಿಕ್ ಅಂತ ಕರಿತೀವಿ. ಇನ್ನು ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ನಾವು ಆವಾಗಲೇ ಮೆಡಿಟೇಷನ್ ಟೆಕ್ನಿಕಲ್ಲಿ ಮಾತಾಡುವಾಗ ಮೈಂಡ್ಫುಲ್ನೆಸ್ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇಲ್ಲಿ ಮೈಂಡ್ಫುಲ್ನೆಸ್ಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಅಂದರೆ 100% ಆಗಿ ಮೈಂಡ್ಫುಲ್ನೆಸ್ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ನಾವು ತುಂಬ ಕೂಲಾಗಿ ಇದ್ಕೊಂಡು, ತುಂಬ ಶಾಂತವಾಗಿ ಇದ್ಕೊಂಡು ಎಲ್ಲ ಎಮೋಷನ್ಸ್ನು ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಏನಂದರೆ, ಒಂದು ಡೀಪಾಗಿ ಜ್ಞಾನ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ನೀವು ಉದಾಹರಣೆ ತೆಗೆದುಕೊಳ್ಳಿ. ಅದು ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಅಥವಾ ಯಾರೋ ಸ್ಪಿರಿಚುವಲ್ ಲೀಡರ್ ಇರ್ಬೋದು, ಅಥವಾ ರಿಲಿಜಿಯಸ್ ಲೀಡರ್ ಇರ್ಬೋದು. ಒಬ್ಬರು ಗಾಢವಾಗಿ ಜ್ಞಾನ ಮಾಡಿರುವಂಥ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡುವಾಗ ಏನು ಒಂದು ಸ್ಥಿತಿಯನ್ನು ಕಾಣಿಸ್ಕೊಳ್ತೀವೋ ಅದನ್ನು ನಾವು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ಹಿ ಈಸ್ ಒನ್ಲಿ ದ ಬಿಗ್ ಏನಂದರೆ ಪಾಸಿಟಿವ್ನೆಸ್ ಅಂತ ಹೇಳ್ತೀವಿ. ಇಟ್ಸ್ ಎ ಬಂಚ್ ಆಫ್ ಪಾಸಿಟಿವ್ನೆಸ್. ತುಂಬ ಧನಾತ್ಮಕ ಅಂಶಗಳನ್ನ ಅವರು ಇಲ್ಲಿ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅದು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ಓಕೆ, ಸೊ ಅದರ್ ಮೋಡ್ಸನ್ನು ನೀವು ಇಲ್ಲಿ ಎಕ್ಸಾಂಪಲ್ ತಗೋಬೋದು. ಸೊ ಅದರ್ ಮೋಡ್ಸ್ಗಳಲ್ಲಿ ಯೂಸ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಥ್ರೂ ಆರ್ಟ್ ಆ್ಯಂಡ್ ರೈಟಿಂಗ್ ಅಂತ ಹೇಳ್ತೀವಿ. ಸೊ ನೀವು ಆರ್ಟ್ ಅಂದರೆ ಇಲ್ಲಿ ತುಂಬ ಬರುತ್ತೆ. ಏನಂದರೆ, ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ ಆಫ್ ಡ್ರಾಯಿಂಗ್, ಓಕೆ, ಸಿಂಗಿಂಗ್, ಡ್ಯಾನ್ಸಿಂಗ್, ಓಕೆ, ಎನಿ ಕೈಂಡ್ ಆಫ್ ಆರ್ಟ್. ಓಕೆ, ಎನಿ ಕೈಂಡ್ ಆಫ್ ಆರ್ಟ್. ಸೊ ಫೋಕ್ ಸಾಂಗ್ಸ್ಗಳಿರ್ಬೋದು, ಫೋಕ್ ಡ್ಯಾನ್ಸ್ಗಳಿರ್ಬೋದು. ಸೊ ಆ ಮೂಲಕವಾಗಿ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ಅವುಗಳನ್ನ ರೈಟಪ್ ಮಾಡೋದ್ರ ಮೂಲಕವಾಗಿರ್ಬೋದು, ಅಥವಾ ನಿಮಗೆ ಒಂದಿಷ್ಟು ಎಕ್ಸ್ಪ್ರೆಷನ್ ಮಾಡೋದ್ರ ಮೂಲಕವಾಗಿಯೂ ಕೂಡ ಎಮೋಷನ್ಸ್ನ ನೀವು ಇದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ರೈಟಿಂಗ್ಸ್ ಅಂತ ಹೇಳ್ತೀವಿ. ರೈಟಿಂಗ್ ಅಥವಾ ರೈಟಿಂಗ್ಸ್, ನಾವೆಲ್ಗಳು, ಲಿಟ್ರೇಚರ್ಗಳು, ಓಕೆ, ಕವಿತೆಗಳು, ಸ್ಕ್ರಿಪ್ಟು, ಬೇರೆ 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 ಇವನ್ನ ಏನಂದರೆ ಆಯಾ ಒಂದು ಏನು ಎಮೋಷನ್ಸ್ ಆಧಾರದ ಮೇಲೆ ನೀವು ಬರಿಬೋದು. ಸೊ ಅವು ಕೂಡ ನೀವೇನೆಂದರೆ ಇದೇನು ಅಂತ ಹೇಳ್ತೀವಿ, ಏನು ರೈಟಿಂಗ್. ಸೊ ರೈಟಿಂಗ್ ಏನು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಡ್ರಾಯಿಂಗ್ ಆವಾಗಲೇ ಮಾತಾಡಿದಾಗೆ, ಯು ಕ್ಯಾನ್ ಜಸ್ಟ್ ಡ್ರಾ ದ ಎಮೋಷನ್ಸ್, ಡ್ರಾ ದ ಫೀಲಿಂಗ್ಸ್, ಡ್ರಾ ದ ಥಾಟ್ಸ್, ಡ್ರಾ ದ ಐಡಿಯಾಸ್. ನೀವು ಏನೆಲ್ಲನೂ ಕೂಡ ಡ್ರಾ ಮಾಡ್ಬೋದು. ಸೊ ನೆಕ್ಸ್ಟಲ್ಲಿ ಯು ಕ್ಯಾನ್ ಡಿಸೈನ್ ಕೂಡ ಮಾಡ್ಬೋದು. ಡಿಸೈನಲ್ಲಿ ಇಂಟ್ರಾಕ್ಷನ್ ವಿತ್ ಫ್ರೆಂಡ್ಸ್ ಅಂತ ಹೇಳ್ತೀವಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ನಿಮ್ಮ ಫೀಲಿಂಗ್ ಅಥವಾ ಎಮೋಷನ್ಸ್ ಅಥವಾ ನಿಮಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ಅದು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಮೆಂಡಲಸ್ ಅಂತ ಹೇಳ್ತೀವಿ. ಸೊ ಮೆಂಡಲಸ್ ಅನ್ನೋಂಥದ್ದು ಒಂದು ರೌಂಡ್ ಆಕಾರದಲ್ಲಿರುವಂಥ ಒಂದು ಇಮೇಜ್. ಆ ಇಮೇಜನ್ನು ನೀವು ನೋಡೋದ್ರ ಮೂಲಕವಾಗಿ, ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಏನಂತ ಹೇಳಿದ್ರೆ, ಒಂದು ಎದುರುಗಡೆ ಕಾಣುವಂಥ ಏಕಾಗ್ರತೆಯನ್ನು ಉಂಟು ಮಾಡುವಂಥ ಒಂದು ಚಿತ್ರ, ರೌಂಡ್ ಶೇಪಲ್ಲಿರುವಂಥ ಒಂದು ಚಿತ್ರ. ಅದು ಆ ಚಿತ್ರವನ್ನು ನೋಡೋದ್ರ ಮೂಲಕವಾಗಿ ನಿಮ್ಮಲ್ಲಿರುವಂಥ ಎಮೋಷನ್ಸ್, ಅಂದರೆ ಕಣ್ಣನ್ನು, ಎರಡೂ ಕಣ್ಣದ ಭಾಗವನ್ನು ಒಂದೇ ಕೇಂದ್ರ ದೃಷ್ಟಿಯಲ್ಲಿ ಇದ್ಕೊಂಡು ಏನಂದರೆ ಕಮ್ಯುನಿಕೇಟ್ ಮಾಡುವಂಥದ್ದು. ಆ ಮೂಲಕವಾಗಿ ನಿಮ್ಮಲ್ಲಿರುವಂಥ ಎಕ್ಸಾಸ್ಟೆಡ್ ಎಮೋಷನ್ಸ್ ಏನಿದೆ ಅದು ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚಾಗಿ ಬಳಸ್ಕೊಳ್ತಾರೆ. ಒಂದು ಚಿತ್ರ, ಫೋಟೋ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ರೌಂಡ್ ಶೇಪ್ ಅಂತ ಅಂದ್ಕೊಳ್ಳಿ, ಅಥವಾ ಓಮ್ ಶೇಪ್ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಬುದ್ಧನ ಚಿತ್ರ ಅಂತ ಅಂದ್ಕೊಳ್ಳಿ. ಸೊ ಅವುಗಳನ್ನ ಇಟ್ಟು ನಾವು ಕೇಂದ್ರೀಕೃತಗೊಳಿಸಬೇಕು. ನಮ್ಮ ಕಾನ್ಸಂಟ್ರೇಷನ್ನ 100% ಕೇಂದ್ರೀಕೃತಗೊಳಿಸಿದ್ರೆ ಆ ಮೂಲಕವಾಗಿ ಏನು ಮಾಡ್ಬೋದು, ನಾವು ನಮ್ಮಲ್ಲಿರುವಂಥ ಎಮೋಷನ್ಸನ್ನ ಒಂದು ಪಾಸಿಟಿವ್ ಆಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಮತ್ತು ಕೊನೆ ಭಾಗ ಏನಂದರೆ ಎಕ್ಸಾಮ್ ನೀಡ್ ಫಾರ್ ಚೇಂಜ್ ಅಂತ ಹೇಳ್ತೀವಿ. ಎಮೋಷನ್ಸ್ನ ಎಕ್ಸಾಮಿನೇಷನ್ ಮಾಡ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಎಸ್, ನಾವೇನು ಮಾಡ್ಬೋದು ಅಂದರೆ ಎಮೋಷನ್ಸ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ. ಸೊ ಅದು ಎಮೋಷನ್ಸ್ ಏನಂದರೆ ಒಂದು ಫಿಸಿಕಲ್ ಮತ್ತು ಇನ್ಸೆನ್ಸಿಟಿವ್ ಇರುವಂಥ ಫ್ಯಾಕ್ಟರ್ಸ್ಗಳನ್ನ ಒಳಗೊಂಡಿರುತ್ತೆ. ಸೊ ಹಾಗಾಗಿ ನಾವೇನಂದರೆ ಆ ಅಂಶಗಳನ್ನ ಆಧಾರದ ಮೇಲೆ ಇಟ್ಕೊಂಡು ನಾವು ಎಲ್ಲ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಫಸ್ಟ್ ಒಂದೇನೆಂದರೆ ಸ್ಕಿನ್ ಕಂಡಕ್ಟೆನ್ಸ್ ಅಂತ ಕರೀತಾರೆ. ಫಸ್ಟ್ ಟೆಸ್ಟ್ ಏನಂತ ಹೇಳಿದ್ರೆ ಸ್ಕಿನ್ ಕಂಡಕ್ಟ್ನೆಸ್ ಅಂತ ಕರಿತೀವಿ. ಅಂದರೆ ನಮ್ಮ ಸ್ಕಿನ್ ಏನಿದೆ ಆ ಸ್ಕಿನ್ನನ್ನು ಆಧಾರವಾಗಿ ಇಟ್ಕೊಂಡು ನಾವು ಯಾವ ಮಟ್ಟದ
ನಮ್ಮ ಎಮೋಷನ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ EDA ಮತ್ತು GSR ಅಂತ ಒಂದು 2 ಟೆಸ್ಟ್ಗಳು ಬರುತ್ತೆ. ಆ ಟೆಸ್ಟ್ಗಳು ಮಾಡುವುದರ ಮೂಲಕವಾಗಿ ಏನಾಗುತ್ತೆ, ನಮ್ಮ ಎಮೋಷನ್ಸ್ನ ಒಂದು ಮಾಪನ ಮಾಡಬಹುದು, ಎಕ್ಸಾಮಿನ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ ಬ್ರೈನ್ ಆಕ್ಟಿವಿಟೀಸ್. ಸೊ ಇಲ್ಲಿ ಏನಂತ ಹೇಳಿದ್ರೆ, ಬ್ರೈನ್ ಆಕ್ಟಿವಿಟೀಸ್ನ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಮ್ಯಾಪಿಂಗ್ ಅನ್ನ ಕೇಳಿದ್ದೀರಿ. ಸೊ ಇಲ್ಲಿ ಬ್ರೈನ್ ಎಕ್ಸಸೈಸ್ ಅಥವಾ ಬ್ರೈನ್ ಆಕ್ಟಿವಿಟೀಸ್ನ ಮ್ಯಾಪ್ ಮಾಡಲಿಕ್ಕೆ 2 ರೀತಿಯಾದಂಥ ಒಂದು ಟೆಸ್ಟ್ಗಳಿದೆ. EEG ಮತ್ತು fMRI ಅನ್ನುವಂಥದ್ದು 2 ಒಂದು ಟೆಸ್ಟ್ಗಳಿದೆ. ಅದು ಮ್ಯಾಪ್ ಮಾಡುತ್ತೆ ಎಷ್ಟು ಆಕ್ಟಿವ್ ಇದೆ. ಖುಷಿ ಇದ್ದಾಗ ಯಾವ ಭಾಗದಲ್ಲಿ ಇರುತ್ತೆ, ದುಃಖ ಇದ್ದಾಗ ಯಾವ ಭಾಗದಲ್ಲಿ ಆಕ್ಟಿವ್ ಇರುತ್ತೆ, ತುಂಬ ದುಃಖ ಇದ್ದಾಗ ಯಾವ ಭಾಗದಲ್ಲಿ ಆಕ್ಟಿವ್ ಇರುತ್ತೆ, ಜಲಸ್ ಇದ್ದಾಗ ಯಾವ ಭಾಗದಲ್ಲಿ ಆಕ್ಟಿವ್ ಇರುತ್ತೆ. ಸೊ ಅವುಗಳನ್ನ ಒಂದು ಐಡೆಂಟಿಫಿಕೇಶನ್ ಮಾಡಿರ್ತಾರೆ. ತುಂಬ ಖುಷಿ ಆದಾಗ ಈ ಪಾರ್ಟಲ್ಲಿ ತುಂಬ ಪ್ರೋ ಆಕ್ಟಿವ್ ಇರುವಂಥ ವೇವ್ಸ್ಗಳು ಬರುತ್ತೆ. ಸೊ ಅದನ್ನು ಕೂಡ ಆ ಮೂಲಕವಾಗಿ ನಾವೇನು ಮಾಡ್ಬೋದು, ಎಕ್ಸಾಮಿನೇಷನ್ ಮಾಡ್ಬೋದು ಅಂತ ಕರೀತಾರೆ. ಸೊ ಇನ್ನೊಂದು ಹಾರ್ಟ್ ರೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ ಬೀಟ್ಸ್ ಏನಿದೆ, ಸೊ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ಅಥವಾ ಎಮೋಷ್ನಲ್ ಆಗಿ ನಾವು ಇದ್ದಾಗ ಹಾರ್ಟ್ ರೇಟ್ಸ್ ವೇರಿಯೇಷನ್ ಇರುತ್ತೆ. ಅದನ್ನು ECG ಮಾಡೋದ್ರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ದರ್ ಇಸ್ ಏನಂತ ಹೇಳಿದ್ರೆ ಸಿವಿಯರ್ ಎಮೋಷ್ನಲ್ ಫ್ಲಕ್ಚುಲೇಷನ್ ಅಂತ ಕರಿತೀವಿ. ಅದು ಫ್ಲಕ್ಚುಲೇಷನ್ ಆಗ್ತಾ ಇರೋದನ್ನು ಗಮನದಲ್ಲಿ ಇಟ್ಕೊಂಡು ಇವರು ಮೆಜರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಸೈಂಟಿಸ್ಟ್ ಏನು ಮಾಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ನಮಗೆ ಐಬಾಲ್ ಅಂತ ಕರಿತೀವಿ. ಐಬಾಲ್, ಹೈಬ್ರೋ, ಚಿಕ್ಸ್ ಮತ್ತು ಹೂಲ್ ಫೇಶಿಯಲ್, ನೀವು ಇದನ್ನು ನೋಡಿದ್ರೆ ನಾವು 100% ಆಗಿ ಇವರು ಇದೇ ರೀತಿಯಾದಂಥ ಎಮೋಷನ್ಸ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಸೊ ಸಿಟ್ಟಲ್ಲಿದ್ದಾಗ ನೀವು ಎಕ್ಸಾಂಪಲ್ ತಗೊಳ್ಳಿ. ಸಿಟ್ಟಲ್ಲಿದ್ದಾಗ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಐಬಾಲ್ಸ್ಗಳು ರೆಡ್ಡಿಶ್ ಆಗಿರುತ್ತೆ, ಹೈಬ್ರೋ ತುಂಬ ದೊಡ್ಡದಾಗಿರುತ್ತೆ. ಸೊ ಅದನ್ನೇ ತುಂಬ ದುಃಖದಲ್ಲಿದ್ದಾಗ ನೋಡಿ ಏನಾಗಿರುತ್ತೆ, ಐಬಾಲ್ ತುಂಬ ಚಿಕ್ಕದಾಗಿರುತ್ತೆ, ಸ್ಕಿನ್ ಐದರ್ ಡ್ರೈ ಆರ್ ಏನಂದರೆ ಕ್ರೈಯಿಂಗ್ ಇದರಲ್ಲಿ ಇರುತ್ತೆ, ಮುಖ ಯಾವಾಗಲೂ ಮುದುಡ್ಕೊಂಡಾಗಿರುವಂಥ ಸ್ಥಿತಿಯಲ್ಲಿರ್ತೀವಿ. ಸೊ ಹೀಗೆ ಪ್ರತಿಯೊಂದನ್ನು ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ ಯಾವ ಒಂದು ಎಮೋಷನ್ಗೆ ಯಾವ ರೀತಿಯಾದಂಥ ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆ ಅಂತ ಒಂದಿಷ್ಟು ಲಿಸ್ಟ್ ಔಟ್ ಮಾಡಿದ್ದಾರೆ. ಅದರದ್ದು ಆಧಾರ ಮೇಲೆ ಸೈಕಾಲಜಿಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಎಕ್ಸಾಮಿನೇಷನ್ ಮಾಡ್ತಾರೆ. ಓಕೆ, ಸೊ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದುವರೆದ ಭಾಗವಾಗಿ ಯಾಕೆ ನಾವು ಎಕ್ಸಾಮಿನೇಷನ್ ಮಾಡಬೇಕು, ವೈ ವಿ ನೀಡ್ ಟು ಎಕ್ಸಾಮ್ ಎಮೋಷನ್ಸ್, ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಥವಾ ಯಾಕೆ ನಾವು ಅದನ್ನ ಪರೀಕ್ಷೆ ಮಾಡಬೇಕು ಎಮೋಷನ್ಸ್ನ ಅಂತ ಹೇಳಿದ್ರೆ, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ರೀಸನ್ ಬಿಹೈಂಡ್ ಎಮೋಷನ್ಸ್ ಅಂತ ಹೇಳ್ತೀವಿ. ನಮ್ಮ ಎಮೋಷನ್ಸ್ಗೆ ಮೂಲಭೂತವಾದಂಥ ಕಾರಣಗಳು ಏನು ಅನ್ನೋದನ್ನ ತಿಳ್ಕೋಬೇಕು. ಓಕೆ, ಸೊ ಆ್ಯಂಡ್ ಟು ಹೆಲ್ಪ್ ಯು ಫೀಲ್ ಮೋರ್ ಇನ್ ಕಂಟ್ರೋಲ್. ಇನ್ ಕೇಸ್ ಏನಾದರೂ ನನಗೆ ನೆಗೆಟಿವ್ ಎಮೋಷನ್ಸ್ಗಳು ಜಾಸ್ತಿ ಆಗ್ತಾ ಇದ್ದರೆ ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸೇ ಫಾರ್ ಎಕ್ಸಾಂಪಲ್, ನಿಮಗೆ ಯಾವಾಗಲೂ ಕೇಳಿರ್ತೀರ ಅವ್ರು ತುಂಬ ಮುಂಗೋಪಿ ಇದ್ದಾರೆ, ತುಂಬ ಸ್ಟ್ರಿಕ್ಟ್ ಮಾಡ್ಕೊಳ್ತಾರೆ, ತುಂಬ ಕೋಪದಲ್ಲಿ ಇರ್ತಾರೆ ಅಂತ ಕೇಳಿರ್ತೀರ. ಸೊ ಅವ್ರನ್ನ ಆ ರೀತಿಯಾದಂಥ ಎಮೋಷನ್ಸ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ ಇದು ಕೂಡ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ನೆಗೆಟಿವ್ ಎಮೋಷನ್ಸ್ ಕ್ಯಾನ್ ಲೀಡ್ ಟು ನೆಗೆಟಿವ್ ಥಾಟ್ಸ್. ನೋಡಿ, ತುಂಬ ನೆಗೆಟಿವ್, ಜೆಲಸ್, ಫಿಯರ್, ಓಕೆ, ಆಂಗ್ಸೈಟಿ, ಆಂಗರ್, ಇವೆಲ್ಲ ನೆಗೆಟಿವ್ ಎಮೋಷನ್ಸ್. ಇವು ನೆಗೆಟಿವ್ ಎಮೋಷನ್ಸ್ ಏನಾಗುತ್ತೆ ಅಂದರೆ ನಮಗೆ ನೆಗೆಟಿವ್ ಥಾಟ್ಸ್ನ ಬರ್ಸುತ್ತೆ. ಅಂದರೆ ನೆಗೆಟಿವಿಟಿಯನ್ನು ಜಾಸ್ತಿ ಬೆಳೀತಾ ಹೋಗ್ತೀವಿ. ನಮ್ಮ ಪರ್ಸ್ನಾಲಿಟಿ ಏನಾಗುತ್ತೆ ಅಂದರೆ, ನಮ್ಮ ಇಂಟರ್ನಲ್ ಪರ್ಸ್ನಾಲಿಟಿ ಅಥವಾ ಸೆಲ್ಫ್ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ, ಅದನ್ನು ನಾವು ತೆಗೆದು ಹಾಕಲಿಕ್ಕೆ ಬೇಕಾಗಿ ಏನು ಮಾಡಬೇಕಂದ್ರೆ, ಆ ನೆಗೆಟಿವಿಟಿಯನ್ನು ತೆಗೆದು ಹಾಕಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮನ್ನು ಪರೀಕ್ಷೆಗೊಳಪಡಿಸ್ಕೋಬೇಕು ಅಥವಾ ನಮ್ಮ ಎಮೋಷನ್ಸ್ನ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಟ್ ಮೀನ್ಸ್ ವಿ ಕ್ಯಾನ್ ಆಸ್ಕ್ ಫಾರ್ ಹೆಲ್ಪ್. ಇನ್ ಕೇಸ್ ನಮಗೆ ತುಂಬ ರೀತಿಯಾದಂಥ ನೆಗೆಟಿವ್ ಎಮೋಷನ್ಸ್ಗಳಿದ್ದರೆ ಟೆಕ್ನಿಕಲ್ ಪರ್ಸನ್ನ ಹೆಲ್ಪ್ ಕೇಳ್ಬೋದು. ಐದರ್ ಸೈಕಲಾಜಿಸ್ಟ್ ಅಥವಾ ಥೆರಪಿಸ್ಟ್ ಅಥವಾ
ಮೆಡಿಕಲ್ ಪ್ರೊಫೆಷ್ನಲ್ಸ್ನ ಹೆಲ್ಪ್ ಕೇಳ್ಬೋದು. ನಂಗೆ ತುಂಬ ಕೋಪ ಬರುತ್ತೆ ಸರ್, ಏನು ಮಾಡಬೇಕು ಅನ್ನೋದನ್ನು ನಾವು ಕೇಳ್ಬೋದು. ಅಥವಾ ತುಂಬ ದುಃಖ ಆಗುತ್ತೆ ನನಗೆ, ಸೊ ದುಃಖ ಆದಾಗ ಏನು ಮಾಡಬೇಕು ಅನ್ನೋದನ್ನ ಹೆಲ್ಪ್ ತಗೋಬೋದು ಅಂತ ಹೇಳ್ತಾರೆ. ಸೊ ಇಟ್ ಹೆಲ್ಪ್ಸ್ ಯು ಟು ಬಿ ಎ ಬೆಟರ್ ಫ್ರೆಂಡ್. ನೋಡಿ, ಈಗ ಸಂವಹನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಟರ್ ಫ್ರೆಂಡ್ ಅಂತ ಯಾಕೆ ಬೆಳೆಸ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಎಲ್ಲರೂ ತುಂಬ ಸ್ನೇಹ ಪರವಾಗಿ ನೀವು ಆಗ್ಬೋದು. ಇಫ್ ಇಟ್ ಈಸ್ ಇನ್ ದೆರ್ ಇಸ್ ನೋ ನೆಗೆಟಿವ್ ಎಮೋಷನ್ಸ್ ಅಂತ ಹೇಳಿದ್ರೆ ಪಾಸಿಟಿವ್ ಎಮೋಷನ್ಸ್ ಬರುತ್ತೆ. ಪಾಸಿಟಿವ್ ಎಮೋಷನ್ಸ್ ಬಂದರೆ ಪಾಸಿಟಿವ್ ಥಾಟ್ಸ್, ರಿಯಾಕ್ಷನ್ಸ್, ಫೀಲಿಂಗ್ಸ್ ಎಲ್ಲ ಪಾಸಿಟಿವಿಟಿ ಇರುತ್ತೆ. ಹಾಗಾಗಿ ಒಳ್ಳೆ ಸ್ನೇಹಿತರನ್ನ ಸಂಪಾದಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಓಕೆ, ಸೊ ಇಷ್ಟು ಏನಂದರೆ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಓಕೆ.